ಮೊನ್ನೆ ನಾನು ಅಮ್ಮನ ಮನೆಗೆ ಹೋಗಿದ್ದಾಗ ಏನೇನು ಆರ್ಡರ್ ಮಾಡ್ಕೊಂಡು ತಿಂದೆ ಹೇಳ್ತೀಯಾ? ಬ್ಯಾಚುಲರ್ಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬುಧವಾರ ಬೆಳಗ್ಗೆ ತಟ್ಟೆ ಇಡ್ಲಿ ತೊಗೊಬಂದಿದ್ದೆ ಹೊರಗಡೆ. ಅದ್ರ ಜೊತೆ ಏನೋ ಸಬ್ಬಸಿಗೆ ಸೊಪ್ಪಿನ ಸಾರು ಏನೋ ಇತ್ತು. ಬಟ್ ಪ್ರೋಟೀನ್ ಜೊತೆಯಲ್ಲಿ ಅಂತ ಒಂದು 3 ಎಗ್ದು ಆಮ್ಲೆಟ್ ಮಾಡ್ಕೊಂಡಿದ್ದೆ. ನೀನು ಮಾಡ್ಕೊಂಡ್ಯಾ? ಸಿಂಪಲ್. ನೀನು ಮಾಡ್ತೀಯಲ್ಲ ಅಷ್ಟೊಂದೆಲ್ಲ ಚೆನ್ನಾಗಿ ಮಾಡಲ್ಲ, ನಮ್ಗೆ ಗೊತ್ತಿರೋದು ಉಲ್ಟಾ ಪಲ್ಟಾ ಅಷ್ಟೇ. ಎರಡನೇದು ಮಧ್ಯಾಹ್ನ ಬಂದು ಕರಾವಳಿಯಿಂದ ಬಾಯ್ಲ್ಡ್ ರೈಸು ಮೀನು ಸಾರು ವಿತ್ ಬಂಗಡೆ 12 ಪೀಸು. ಆಮೇಲೆ ರಾತ್ರಿ ರಾಗಿ ಮುದ್ದೆ ಚಿಕನ್ ಚಾಪ್ಸ್ ಮಿಲ್ಟ್ರಿ ಹೋಟ್ಲಿಂದ ಆರ್ಡರ್ ಮಾಡಿದ್ದು. ಓಕೆ, ಅಂದರೆ ಹೊರಗಡೆನೇ ತಿಂದರೂ ಕೂಡ ಹೆಲ್ದಿಯಾಗಿ ತಿನ್ಬೋದು ನಾವು. ನೀನು ಇವಾಗ ಹೇಳಿದ್ದು ನಾನ್ ವೆಜಿಟೇರಿಯನ್ಸ್ಗೆಲ್ಲ ಆಗುತ್ತೆ. ಹಾಂ, ತುಂಬ ಜನ ವೆಜಿಟೇರಿಯನ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ, ನಾವೇನು ಮಾಡೋದು ಅಂತ. ಅವ್ರಿಗೆ ಏನು ಹೇಳ್ತೀಯ? ಅಥವಾ ನೀನೇ ಗುರುವಾರ ವೆಜಿಟೇರಿಯನ್ ಅಲ್ವಾ? ಸೊ ಅವತ್ತಿನ ದಿನ ಏನು ತಿಂದೆ? ವೆಜಿಟೇರಿಯನ್ ದಿನ ಅಂದರೆ ಗುರುವಾರ ವೆಜ್ ಡೇಸ್ ಇತ್ತು. ಗುರುವಾರ ಬೆಳಗ್ಗೆ ನಾನು ತಿಂದಿದ್ದು ಪೆಸರೆಟ್ಟು ಸ್ಕ್ರೀನ್ಶಾಟ್. MLA ಪೆಸರೆಟ್ಟು ಅಂತ ಯಾವುದೋ ಇತ್ತು. ಅದ್ರದ್ದು ಸ್ಕ್ರೀನ್ಶಾಟ್ ಹಾಕೋಣ ಇಲ್ಲಿ, ಚೆನ್ನಾಗಿರುತ್ತೆ ಅದು. ತಿಂದೆ. ಕ್ಲೀನ್ ಫುಡ್ ಇರುತ್ತೆ ಆರಂಭಮಲ್ಲಿ. ಮಧ್ಯಾಹ್ನ ಹೊರಗಡೆ ಜೋಳದ ರೊಟ್ಟಿ ಜೊತೆ ಅಲಸಂದೆ ಕಾಳು ಸಾರ್ದು ಪಲ್ಯ ಇಲ್ಲೇ ಪಕ್ಕದಲ್ಲೇ. ರಾತ್ರಿ ನಂದನ ಪ್ಯಾಲೇಸಲ್ಲಿ ಆರ್ಡರ್ ಮಾಡಿದ್ದು. ಅದರಲ್ಲಿ ಅಲ್ಲಿ ಒಂದು ಮೊರಿಂಗಾ ಸೂಪ್ ಅಂತ ಸಿಗುತ್ತೆ, ಸೂಪರ್ ಆಗಿರುತ್ತೆ. ನನಗೆ ನನ್ನ ಮಗಳಿಗಂತೂ ಭಾಳ ಇಷ್ಟ. ಅದ್ರ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಇಲ್ಲಿ. ಮತ್ತು ಅದ್ರ ಜೊತೆ ಪೇಶಾವರಿ ಪನ್ನೀರೋ ಏನೋ ಒಂದು ಬರುತ್ತೆ, ಅದೇ ಕರ್ಡ್ ರೈಸು. ಅಷ್ಟೇ ತಿಂದಿದ್ದು. ಇವಾಗ ಏನು ತಿಂತಿದ್ಯಾ ಅದನ್ನ ಹೇಳ್ಬಿಡು. ಇದು ಬ್ಲ್ಯಾಕ್ ರೈಸ್ದು ಕಂಜಿ. ನನ್ನ ಹೆಂಡತಿ ಇದ್ರ ಬಗ್ಗೆ ರೆಸಿಪಿ ಹಾಕಿದ್ದಾಳೆ ಆಲ್ರೆಡಿ ಅವಳ ಚಾನಲಲ್ಲಿ. ತುಂಬ ಹೆಲ್ದಿ, ಭಾಳ ಟೇಸ್ಟಿ ಕೂಡ. ನಾನು ರೆಗ್ಯುಲರ್ ಆಗಿ ಇತ್ತೀಚೆಗೆ ತುಂಬ ಇಷ್ಟಪಟ್ಟು ತಿಂತಿರುವಂಥ ಒಂದು ರೆಸಿಪಿ. ಇಲ್ಲಿ ಹೆಸರು ಕಾಳು ಪಲ್ಯ ಇದೆ. ಅಂದರೆ ಒಂದು ಐಡಿಯಾ ಹೇಳ್ತಿದ್ದೀನಿ, ಎಲ್ಲ ಮೀಲಲ್ಲೂ ಸ್ವಲ್ಪ ಪ್ರೋಟೀನ್ ಪ್ರಿಯಾರಿಟೈಸ್ ಮಾಡಿದ್ರೆ ಹೊರಗಡೆ ತಿಂದು ಮ್ಯಾನೇಜ್ ಮಾಡ್ಬೋದು.